Good evening, brothers and sisters. I'm so delighted to be here this evening and to bring God's word once again through this month. ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸಂಜೆಯ ವಂದನೆಗಳು. ಮತ್ತೊಮ್ಮೆ ನಿಮ್ಮೆಲ್ಲರ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಅವಕಾಶವನ್ನ ಕೊಟ್ಟದ್ದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ ಮತ್ತು ದೇವರಿಗೆ ಕೃತಜ್ಞತೆ ಹೇಳುತ್ತೇನೆ. I'm also glad that we have decided to take on this topic of the armor of God, which is, absolutely vital for the Christian right from the time of his spiritual birth until the time he moves out of this world or until Christ comes. We are called to stand with the full armor of God. ಈ ದಿವಸಗಳಲ್ಲಿ ಈ ಒಂದು ಮುಖ್ಯ ವಿಷಯವನ್ನ ಆರಿಸಿಕೊಂಡದ್ದಕ್ಕಾಗಿ, ಅದು ಕೂಡ ಈ ಒಂದು ಆತ್ಮಿಕ ಹೋರಾಟದ ಕುರಿತಾಗಿ ತೆಗೆದುಕೊಂಡಂತಹ ಈ ಒಂದು ತಲೆಬರಹಕ್ಕಾಗಿ ನಾನು ಸಂತೋಷ ಪಡುತ್ತೇನೆ. ಒಬ್ಬ ವ್ಯಕ್ತಿಯು ಕರ್ತನಾಗಿರುವ ಯೇಸುಕ್ರಿಸ್ತನ ನಂಬಿ ಅಂಗೀಕಾರ ಮಾಡಿಕೊಂಡು ಆತನು ಹೊಸ ಜೀವನಕ್ಕೆ ಕಾಲಿಟ್ಟ ದಿವಸದಿಂದ ಹಿಡಿದು ಆತನು ಈ ಲೋಕಯಾತ್ರೆಯನ್ನು ಮುಗಿಸಿ ಹೋಗುವ ತನಕವೂ ಕೂಡ ಈ ಒಂದು ವಿಷಯವು ಬಹಳ ಪ್ರಾಮುಖ್ಯವಾದದ್ದು. ಆತನು ಅನುದಿನದ ಜೀವಿತದಲ್ಲಿ ಹೋರಾಟದಲ್ಲಿಯೇ ಇರುವವನಾಗಿದ್ದಾನೆ. ಆದ್ದರಿಂದ ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಂಡು ಹೋರಾಡುವುದು ಬಹಳ ಪ್ರಾಮುಖ್ಯ. Let's read Ephesians chapter 6 and verse 13 and 14. ಈಗ ನಾವು ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 13-14 ವಚನವನ್ನ ಓದೋಣ. ಯಾರಾದ್ರೂ ಒಬ್ರು ಈ ವಾಕ್ಯವನ್ನ ಗಟ್ಟಿಯಾಗಿ ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. Thank you, brother. We read in verse 13, take up the whole armor of God so that you can withstand in the evil day. ನಾವು ಈ ಕಡೆ ದಿವಸಗಳಲ್ಲಿ, ಕೆಟ್ಟ ದಿವಸಗಳಲ್ಲಿ ದೃಢವಾಗಿ ನಿಲ್ಲುವುದಕ್ಕೋಸ್ಕರ ಸಹಾಯಕವಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ ಪೌಲನು ಬರೆಯುತ್ತಿದ್ದಾನೆ. I'm sure you will agree with me that even now we are living in evil days. ನಾನು ಹೇಳುವುದನ್ನ ನೀವು ಒಪ್ಪಿಕೊಳ್ಳುತ್ತೀರಿ ಎಂಬುದಾಗಿ ನೆನೆಸ್ತೇನೆ. ನಾವು ಜೀವಿಸುತ್ತಾ ಇರುವಂತಹ ಈ ದಿನಗಳನ್ನ ನೋಡುವಾಗ ನಾವೆಲ್ಲರೂ ಕೂಡ ಆ ಕೆಟ್ಟ ದಿನಗಳಲ್ಲಿಯೇ ಜೀವಿಸುತ್ತಿದ್ದೇವೆ. Not only is what is considered evil on the increase, that is what we know as corruption and wickedness and crimes and murders and theft and all of that, which is very clearly evil, is on the rise. ನೋಡುವಾಗ ಈ ದಿನಗಳು ಎಂಬುದಾಗಿ ಹೇಳುವಾಗ ಮೋಸ, ವಂಚನೆ, ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಮೋಸ ಕೃತ್ಯಗಳು ಇವೆಲ್ಲವುಗಳು ಕೂಡ ನಾವಿರುವಂತಹ ಈ ದಿನಗಳಲ್ಲಿಯೂ ಕೂಡ ಹಿಂದೆ ಇದ್ದ ಹಾಗೆ ಇವತ್ತು ಕೂಡ ಮುಂದುವರಿಯುತ್ತಾ ಬರುತ್ತಿದೆ. But there is also an attempt now to justify these things and say that, what is evil, what was always considered evil, is actually not evil anymore. There is nobody to tell us whether this is right or wrong. ಆದ್ರೆ ಇವತ್ತು ನೋಡುವಾಗ ಈ ಎಲ್ಲ ಆ ಒಂದು ಮೋಸ, ವಂಚನೆ ಇವೆಲ್ಲವೂ ಕೂಡ ಅವು ಪಾಪವಾಗಿದ್ದರೂ ಈ ದಿನಗಳಲ್ಲಿ ಅವೆಲ್ಲವೂ ಕೂಡ ಏನು ಪರವಾಗಿಲ್ಲ, ಸರಿಯಾದವುಗಳೇ ಅನ್ನುವಂತ ರೀತಿಯಲ್ಲಿ ಆ ದುಷ್ಕೃತ್ಯಗಳನ್ನ ಸಮರ್ಥಿಸಿಕೊಳ್ಳುವ ಈ ದಿನಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. And in the colleges that we are in our workplaces, they are forcing us to celebrate that which is evil in the eyes of God. ಇವತ್ತು ನಾವು ನೋಡುವಂತಹ ಕಾಲೇಜುಗಳಲ್ಲಿ
ಹಾಗೆಯೇ ನಾವು ಇರುವಂತಹ ಶಾಲೆಗಳಲ್ಲಿ ಅಥವಾ ಇತರ ಎಲ್ಲಾ ಕಡೆಗಳಲ್ಲಿ ನೋಡುವಾಗ ಯಾವ ದೇವರ ವಾಕ್ಯ ಪಾಪ ದುಷ್ಕೃತ್ಯ ಎಂಬುದಾಗಿ ಹೇಳುತ್ತದೋ ಅವುಗಳನ್ನೇ ಸಂಭ್ರಮಿಸುವಂತೆ ಇವತ್ತಿನ ಪ್ರಪಂಚ ನಮ್ಮನ್ನ ಪ್ರೋತ್ಸಾಹಿಸುತ್ತದೆ ಮತ್ತು ನಮ್ಮನ್ನ ಒಳಪಡಿಸುತ್ತದೆ. And what is the matter of greatest sadness, dear brothers and sisters, is that it is not only, this is not only in the workplace and in the college and in the community, it is also coming into the church of God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೆಲಸ ಮಾಡುತ್ತಿರುವಂತಹ ಸ್ಥಳಗಳಲ್ಲಿ ಮಾತ್ರವಲ್ಲ, ಶಾಲಾ ಕಾಲೇಜುಗಳಲ್ಲಿ ಮಾತ್ರವಲ್ಲ, ಹೊರಗಿನ ಪ್ರಪಂಚದಲ್ಲಿ ಮಾತ್ರವೇ ಅಲ್ಲ, ಬದಲಾಗಿ ಇವತ್ತು ನಮ್ಮ ಸಭೆಗಳಲ್ಲಿಯೂ ಕೂಡ ಈ ಸಂಗತಿಗಳು ಇವುಗಳು ನುಸುಳುತ್ತಿವೆ. And we try to cover it up or hide it in some places, and in other places, we compromise and we say we dare not judge anybody else, we should not condemn anybody else, let us give them a second chance, and we keep on compromising on the truth. ಇವತ್ತು ಸಭೆಗಳು ಏನಾಗ್ತಾ ಇದೆ, ನಾವು ಅವುಗಳನ್ನ ತಪ್ಪು ಪಾಪ ಎಂಬುದಾಗಿ ಹೇಳಬಾರದು, ಆ ರೀತಿ ಮಾಡ್ತಿರುವಾಗ ಎರಡನೇ ಅವಕಾಶ ಕೊಡಬೇಕು, ಅದ್ರ ರೀತಿ ನಾವು ಬಿಟ್ಟು ಬಿಡಬಾರದು ಎಂಬುದಾಗಿ ಹೇಳುತ್ತಾ ಆ ಪಾಪ ಕೃತ್ಯಗಳನ್ನ ಮಾಡುವವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ವ್ಯವಸ್ಥೆಗೆ ನಾವು ತಳ್ಳಲ್ಪಟ್ಟಿದ್ದೇವೆ. You notice that he uses the word to take up the armor so that you can withstand. That means there is this force coming against you and you are called to stand still in the battlefield in this evil day. ಅಲ್ಲಿ ವಾಕ್ಯವನ್ನ ನೋಡುವಾಗ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಏನಂತ ಹೇಳಿದ್ರೆ, ದೇವರು ಕೊಡುವ ಸರ್ವಾಯುಧಗಳನ್ನ ತೆಗೆದುಕೊಂಡು ಧರಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದು ನೋಡುವಾಗ ಅದರ ಅರ್ಥವೇನು ಅಂತ ಹೇಳಿದ್ರೆ, ನಮ್ಮ ವಿರುದ್ಧವಾಗಿ ಒಂದು ಫಲ ನಮ್ಮ ವಿರುದ್ಧವಾಗಿ ಬರುವಂತದ್ದಾಗಿದೆ. ಆ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಬರುವಂತಹ ಆ ಫಲವನ್ನ ನಾವು ಎದುರಿಸಬೇಕಾದರೆ ಸರ್ವಾಯುಧಗಳನ್ನ ಧರಿಸಿಕೊಳ್ಳಬೇಕು. And Apostle Paul gives us 6 pieces of the armor, spiritual armor, to put on. ಅಪೊಸ್ತಲನಾಗಿರುವಂತಹ ಪೌಲನು ನಾವು ಧರಿಸಿಕೊಳ್ಳಬೇಕಾದಂತಹ ಸರ್ವಾಯುಧಗಳಲ್ಲಿ 6 ಸರ್ವಾಯುಧಗಳನ್ನ ನಮಗೆ ಕೊಡುತ್ತಾನೆ. Number 1, the belt of truth. ಒಂದು ಸತ್ಯವೆಂಬ ನಡುಕಟ್ಟು. The breastplate of righteousness. ನೀತಿ ಎಂಬ ವಜ್ರ ಕವಚ. The shoes of the gospel of peace. ಸಮಾಧಾನದ ಸುವಾರ್ತೆ ಎಂಬ ಪಾದರಕ್ಷೆಗಳು. The shield of faith. ನಂಬಿಕೆ ಎಂಬ ಗುರಾಣಿ. The helmet of salvation. ರಕ್ಷಣೆ ಎಂಬ ಶಿರಸ್ತ್ರಾಣ. And the sword of the Spirit, which is the word of God. ದೇವರಾತ್ಮನು ಕೊಡುವಂತಹ ಆ ಒಂದು ಕತ್ತಿ ಅಂದ್ರೆ ದೇವರ ವಾಕ್ಯ. And then he speaks of an attitude of prayer, a mental status of prayer that the warrior must have. ಅದೇ ರೀತಿಯಲ್ಲಿ ಒಬ್ಬ ಯುದ್ಧಕ್ಕೆ ಹೋಗುವಂತಹ ಸೈನಿಕನು ಹೊಂದಿರಬೇಕಾದಂತಹ ಪ್ರಾರ್ಥನೆ ಅಥವಾ ಪ್ರಾರ್ಥನೆಯ ಮನೋಭಾವ. So today we're going to look at the belt of truth and the breastplate of righteousness, which helps us to stand firmly opposed to any sort of compromise in the world today. ಈ ದಿವಸ ನಾವು ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚದ ಕುರಿತಾಗಿ ನೋಡೋಣ. ಅವೆರಡೂ ಕೂಡ ಈ ಒಂದು ಹೋರಾಟದಲ್ಲಿ ನಾವು ದೃಢವಾಗಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಸಹಾಯಕವಾಗಿರುತ್ತವೆ. We know that in Roman days, in the first century and in those times, the shirt that they wore was like a long tunic. ನೋಡುವಾಗ ನಾವು ಮೊದಲನೇ ಶತಮಾನದಲ್ಲಿ ನೋಡುವಾಗ ಅಲ್ಲಿಯೂ ಕೂಡ ಬಹಳ ದೊಡ್ಡದಾದಂತಹ ಒಂದು ರಣರಂಗವು ಆ ದಿನಗಳಲ್ಲಿ ಇತ್ತು. And so the purpose of the belt is to make sure that this loose tunic is, tightly connected or touched to the body and it's not flaying around. ಆ ದಿನಗಳಲ್ಲಿ ಆ ಒಂದು ರಣರಂಗದಲ್ಲಿ ಹೋರಾಡುವಾಗ ಅವರಿಗೆ ಸೈನಿಕನಿಗೆ ಆ ಒಂದು ಬೆಲ್ಟ್ ಅನ್ನ ಅಥವಾ ನಡುಕಟ್ಟನ್ನ ಕೊಡ್ತಾ ಇದ್ರು. ಆ ನಡುಕಟ್ಟನ್ನ ಕಟ್ಟುವುದರ ಮೂಲಕವಾಗಿ ಹಾಕಿಕೊಂಡಿರುವಂತ ಬಟ್ಟೆ ಅದು ಕಳಚಿ ಹೋಗುವುದಿಲ್ಲ.
ಅದು ಲೂಸ್ ಆಗುವುದಿಲ್ಲ ಎಂಬುದಕ್ಕೋಸ್ಕರವಾಗಿ. So that signifies that the person is ready for action. ಆ ರೀತಿಯಾಗಿ ಒಬ್ಬ ಸೈನಿಕನು, ರೋಮ ಸೈನಿಕನು ಆ ರೀತಿಯಾಗಿ ಬಟ್ಟೆಯನ್ನ ಹಾಕಿಕೊಂಡಿದ್ದರೆ ಅದರ ಅರ್ಥ ಆ ಸೈನಿಕನು ಯುದ್ಧಕ್ಕಾಗಿ ಸಿದ್ಧನಾಗಿದ್ದಾನೆ ಎಂಬುದೇ. And he will, the soldier is not confused, or he's not worried about his clothes or the tunic when he is in the battlefield. ಈಗ ಈ ಸೈನಿಕನು ಯುದ್ಧ ರಂಗದಲ್ಲಿ ಇರುವಾಗ ಅಥವಾ ರಣರಂಗದಲ್ಲಿ ಇರುವಾಗ ಆತನು ಆ ಒಂದು ಯುದ್ಧದಲ್ಲಿ ಆತನು ಹಾಕಿರುವಂತ ಬಟ್ಟೆಯ ವಿಷಯದಲ್ಲಿ ಅದು ಯಾವುದೇ ರೀತಿಯಲ್ಲಿ ಏನಾಗುತ್ತದೋ ಎನ್ನುವಂತಹ ಯಾವ ಒಂದು ಭಯವೂ ಯಾವ ಒಂದು ಅಪನಂಬಿಕೆಯೂ ಆತನಿಗಿರುವುದಿಲ್ಲ. ಆತನು ಸ್ಥಿರವಾಗಿ ದೃಢವಾಗಿ ನಿಂತವನಾಗಿರುತ್ತಾನೆ. And as I shared last time, the belt was this apron-like leathery apron, which extended from the lower abdomen all the way down to the knees, and front and back. It covered the lower abdomen, the groin area, the thighs. All these areas were firmly covered by this belt. ಈ ನೋಡುವಾಗ ಈ ಸತ್ಯವೆಂಬ ನಡುಕಟ್ಟು ಎಂಬುದಾಗಿ ಹೇಳುವಾಗ ಅದನ್ನ ಯಾವ ರೀತಿ ಅಂದ್ರೆ ಒಂದು ರೀತಿಯಲ್ಲಿ ಈಗ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ನರ್ಸ್ಗಳು ಹಾಕುವಂತ ಏಪ್ರನ್, ಆ ಒಂದು ಬಿಳಿ ಬಟ್ಟೆ ಹಾಕ್ತಾರಲ್ಲ ಆ ರೀತಿಯಲ್ಲಿ ಅದು ಹೊಟ್ಟೆಯ ಕೆಳಭಾಗದಿಂದ ಹಿಡಿದು ಹೊಟ್ಟೆ, ತೊಡೆ ಮತ್ತು ಮೊಣಕಾಲಿನವರೆಗೂ ಹಿಂದೆ ಮುಂದೆಯೂ ಕೂಡ ಮುಚ್ಚಿರುವಂತಹ ಹಾಕಿರುವಂತಹ ಬಟ್ಟೆಯನ್ನ ಮುಚ್ಚಿರುವಂತಹ ಆ ಒಂದು ಬಟ್ಟೆ, ಅದನ್ನ ಗಟ್ಟಿಯಾಗಿ ಕಟ್ಟಿ ಸ್ಥಿರಪಡಿಸುವಂತದ್ದೇ ಈ ಸತ್ಯವೆಂಬ ನಡುಕಟ್ಟು. And Apostle Paul is referring to the belt as that of truth. The God, on one side, God's word revealed to us in the Bible, and on the other side, the integrity of the believer. ನೋಡುವಾಗ ಈ ರೀತಿಯಾದಂತ ಒಂದು ಸತ್ಯವಾದ ನಡುಕಟ್ಟನ್ನ ಕರ್ತನು ಅಪೊಸ್ತಲನಾದ ಪೌಲನು ಅಲ್ಲಿ ಬರೆಯುತ್ತಾ ಇದ್ದಾನೆ. ಅದು ಎರಡು ಸಂಗತಿಗಳನ್ನ ತಿಳಿಸುತ್ತದೆ. ಒಂದು, ಸತ್ಯ ಅನ್ನುವಂಥದ್ದು ಅದು ದೇವರ ವಾಕ್ಯ. ಮತ್ತೊಂದು, ಸತ್ಯ ಎಂಬುದಾಗಿ ಹೇಳುವಾಗ ವಿಶ್ವಾಸಿಯ ಆ ಒಂದು ಏಕತೆ ಅಥವಾ ಸ್ಥಿರತೆಯನ್ನ ಅದು ಸೂಚಿಸುತ್ತದೆ. The whole armor, if you actually look at it, is a metaphor, a picture of the Lord Jesus himself. ಈ ಒಂದು ಸರ್ವಾಯುಧಗಳನ್ನ ನೋಡುವಾಗ ಇದು ಸಂಪೂರ್ಣವಾಗಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಚಿತ್ರಣವೇ ಆಗಿದೆ. He is our truth. He is our righteousness. ಆತನೇ ನಮ್ಮ ಸತ್ಯವಾಗಿದ್ದಾನೆ, ಆತನೇ ನಮ್ಮ ನೀತಿಯೂ ಆಗಿದ್ದಾನೆ. And when we put on Christ as our truth, we will live as truthful people. When we put on Christ as our righteousness, we cannot imagine living in sin. ಕ್ರಿಸ್ತನು ನಮ್ಮ ಸತ್ಯವಾಗಿದ್ದಾನೆ. ಆ ಸತ್ಯನನ್ನೇ ನಾವು ನಮ್ಮ ಮೇಲೆ ಧರಿಸಿಕೊಂಡವರಾಗಿದ್ದೇವೆ. ಕ್ರಿಸ್ತನು ನಮ್ಮ ನೀತಿಯಾಗಿದ್ದಾನೆ. ಆ ನೀತಿಯನ್ನೇ ನಾವು ನಮ್ಮ ಮೇಲೆ ನಾವು ಧರಿಸಿಕೊಂಡವರಾಗಿ ಜೀವಿಸುತ್ತೇವೆ. Let's read two verses, Romans 13:14, and somebody else take 2 Corinthians 6 and verse 7. ಒಬ್ರು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನವನ್ನ ಓದಿರಿ. ಮತ್ತೊಬ್ರು 2ನೇ ಕೊರಿಂಥ ಪತ್ರಿಕೆ 2 Corinthians 6 verse 7. 6ನೇ ಅಧ್ಯಾಯ 7ನೇ ವಚನ. ರೋಮಾಪುರದವರು 13:14. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. Put on the Lord Jesus Christ and don't make provision for the flesh. When you put him on, you cannot imagine that you would do anything else of the flesh. ದೇಹದ ಆಶೆಗಳನ್ನ ಪೂರೈಸುವುದಕ್ಕಾಗಿ ಪ್ರಯತ್ನಿಸದಂತೆ ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರಿ ಎಂಬುದಾಗಿ ಆತನು ಹೇಳುತ್ತಾನೆ. ಆತನೇ ಸತ್ಯವಾಗಿದ್ದಾನೆ, ಆತನನ್ನೇ ಧರಿಸಿಕೊಳ್ಳಿರಿ. 2 Corinthians 6 and 7. 6 verse 7. 2 ಕೊರಿಂಥ 6:7. 6ನೇ ಅಧ್ಯಾಯ 7ನೇ ವಚನ. ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. Yes, truthful teaching. With truthful teaching,
he's talking about how we have come to speak to the Corinthian church. Apostle Paul is saying, we came with truthful speech, with weapons of righteousness for the right hand and for the left. ಇಲ್ಲಿ ನೋಡುವಾಗ ಪೌಲ ಹೇಳುತ್ತಾನೆ, ಸತ್ಯವಾದ ಆ ಬೋಧನೆಯೊಂದಿಗೆ ಬಂದಿದ್ದೇವೆ ಎಂಬುದಾಗಿ ಆತನು ಹೇಳುತ್ತಾನೆ. ಆ ಒಂದು ಸತ್ಯ ಬೋಧನೆಯು ಎಷ್ಟು ಪ್ರಾಮುಖ್ಯವಾದುದೆಂಬುದಾಗಿ ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಅವರಿಗೆ ತಿಳಿಸುತ್ತಿದ್ದಾನೆ. You know, in the whole epistle of Ephesians, you'll read several verses where he talks about truth. ಈ ಎಫೆಸ ಪತ್ರಿಕೆಯನ್ನು ಓದುವಾಗ ಎಫೆಸ ಪತ್ರಿಕೆಯಲ್ಲಿ ಅನೇಕ ವಾಕ್ಯಗಳಲ್ಲಿ ಪೌಲನು ಸತ್ಯ ಅನ್ನುವಂತ ಪದವನ್ನ ಉಪಯೋಗಿಸಿ ಸತ್ಯದ ಕುರಿತಾಗಿ ಅನೇಕ ಕಡೆಗಳಲ್ಲಿ ಮಾತನಾಡಿದ್ದಾನೆ. Chapter 1 and verse 13. 1ನೇ ಅಧ್ಯಾಯ 13ನೇ ವಚನ. He speaks about the message of truth. ಅಲ್ಲಿ ಆ ಒಂದು ಸಂದೇಶದ ಅಥವಾ ಆ ಸತ್ಯದ ಸಂದೇಶ ಎಂಬುದಾಗಿ ಹೇಳುತ್ತಾನೆ. Chapter 4 and verse 15. 4ನೇ ಅಧ್ಯಾಯ 15ನೇ ವಚನ. He speaks about speaking the truth in love. ನೋಡುವಾಗ ಪ್ರೀತಿಯಿಂದ ಸತ್ಯವನ್ನ ಮಾತಾಡಿರಿ ಎಂದು ಹೇಳುತ್ತಾನೆ. Chapter 4 and verse 21. 4ನೇ ಅಧ್ಯಾಯ 21ನೇ ವಚನ. He speaks about truth in Christ. ಅಥವಾ ಕ್ರಿಸ್ತನಲ್ಲಿರುವಂತ ಸತ್ಯ ಎಂಬುದಾಗಿ ಮಾತನಾಡುತ್ತಾನೆ. Chapter 4 and verse 25. 4ನೇ ಅಧ್ಯಾಯ 25ನೇ ವಚನ. Speak truth, each of you to his neighbor. ಪ್ರತಿಯೊಬ್ಬೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ನುಡಿಯಲಿ. So he has constantly been mentioning this truth, and so now he comes to say that now you need to have truth as a belt around you, as a piece of armor around you. ಆ ಸತ್ಯದ ಕುರಿತಾಗಿ ಮಾತನಾಡುತ್ತಾ ಬಂದಿರುವಂತ ಪೌಲನು ಈಗ ಮಾತನಾಡುತ್ತಿದ್ದಾನೆ ಏನೆಂದರೆ ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. Let me point out just 4 things about truth. ಸತ್ಯದ ಕುರಿತಾಗಿ 4 ಸಂಗತಿಗಳನ್ನ ನಾನು ನಿಮ್ಮ ನೆನಪಿಗೆ ತರುತ್ತೇನೆ. First of all, God is truth. ಮೊದಲನೇದಾಗಿ ದೇವರು ಸತ್ಯವಾಗಿದ್ದಾನೆ. He is the standard for truth in this world. ಆತನೇ ಈ ಲೋಕದಲ್ಲಿ ಸತ್ಯಕ್ಕೆ ಒಂದು ಮಾನದಂಡವಾಗಿದ್ದಾನೆ. In Titus chapter 1 and verse 2 we read, he cannot lie. ತೀತನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನ ಓದುವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ಆತನು ಸತ್ಯ ದೇವರು ಸತ್ಯನಾಗಿದ್ದಾನೆ, ಆತನು ಸುಳ್ಳಾಡುವವನಲ್ಲ. Right, and this is a truth, the truth that exists because it exists outside of us. That truth is absolute. ಸತ್ಯವು ನಮ್ಮ ಹೊರಗೆ ಇರುವುದರಿಂದ ಅದು ಖಂಡಿತವಾಗಿಯೂ ಕೂಡ ಅದು ಸ್ಥಿರವಾದಂತಹ, ಅದು ಸಮರ್ಪಕವಾದಂತಹ ಸತ್ಯವೇ ಆಗಿದೆ. Because it's connected to a person that is external of us. That is God himself. He is the standard of truth. ಯಾಕಂದ್ರೆ ಈ ಒಂದು ಸತ್ಯವು ನಮ್ಮ ಹೊರತಾಗಿ, ಅಂದರೆ ನಮ್ಮ ಹೊರತಾಗಿರುವಂತಹ ದೇವರನ್ನೇ ಸೂಚಿಸುತ್ತದೆ. ಯಾಕಂದ್ರೆ ಆ ದೇವರೇ ಸತ್ಯವಾಗಿದ್ದಾನೆ, ಆದ್ದರಿಂದ ಅದು ಸತ್ಯವಾಗಿದೆ. If each of us have our own truth, that can vary from person to person. And I'm sure you would have heard many people saying, well, this is what is true for me, and that may be true for you. ನೋಡುವಾಗ ಅದು ವ್ಯಕ್ತಿಯಿಂದ ವ್ಯಕ್ತಿಗಾದ್ರೆ ಒಂದು ವೇಳೆ ಬದಲಾಗಬಹುದು. ನಾವು ಕೆಲಸ ಹೇಳುತ್ತೇವೆ, ಇದು ನನ್ನ ದೃಷ್ಟಿಯಲ್ಲಿ ಸತ್ಯವಾಗಿದೆ, ನಿನ್ನ ದೃಷ್ಟಿಯಲ್ಲೂ ಸತ್ಯವಾಗಿರಬಹುದು ಎಂಬುದಾಗಿ ಹೇಳುತ್ತೇವೆ. ಅಂದ್ರೆ ಸತ್ಯ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿ ಇರುತ್ತದೆ. Right, but God's truth is absolute. It doesn't change from person to person, from time to time, from civilization to civilization, and from generation to generation. ಆದ್ರೆ ದೇವರ ವಿಷಯವಾಗಿ ಬರುತ್ತೆ ಸತ್ಯ, ಅದು ಯಾವಾಗಲೂ ಕೂಡ ಒಂದೇ. ಆ ಸತ್ಯ ಯಾವತ್ತು ಬದಲಾಗುವುದಿಲ್ಲ. ಅದು ಯುಗ ಯುಗಾಂತರಗಳಲ್ಲಿಯೂ ಜನರಿಂದ ಜನರಿಗೆ, ಆ ಒಂದು ನಾಗರಿಕತೆಯಿಂದ ನಾಗರಿಕತೆಗೆ ಬದಲಾದರೂ ಕೂಡ ಸತ್ಯ ಒಂದೇ ಆಗಿದೆ. ದೇವರು ಒಬ್ಬನೇ ಸತ್ಯವಾಗಿ ಇರುವವನಾಗಿದ್ದಾನೆ. Number 2, truth. The Lord Jesus is the embodiment of God's truth. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ ನೋಡುವಾಗ ಆತನು ದೇವರ ಸತ್ಯವು
ನರಾವತಾರ ವ್ಯಕ್ತಿ ಬಂದದ್ದರಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. Right? We read in John 1:14, the word became flesh and dwelt among us, and we have seen his glory, the glory as of the only begotten of the Father, full of grace and truth. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನವನ್ನು ಓದಿರಿ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಆ ವಾಕ್ಯವೆಂಬುವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಅಂದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಸತ್ಯದಿಂದ ತುಂಬಿದವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. The Lord Jesus himself said, John 14:6, I am the way, the truth, and the life. ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಸ್ವತಃ ಹೇಳಿದ್ದಾನೆ. ಯೋಹನ 14:6 ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. So if we want to know God's truth, we must come to the Lord Jesus. ನಾವು ದೇವರ ಸತ್ಯವನ್ನ ತಿಳುಕೊಳ್ಳಬೇಕಾದ್ರೆ ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. Number 3, God's word is the revelation of his truth. ಮೂರನೇದಾಗಿ ದೇವರ ವಾಕ್ಯವೇ ಆತನ ಸತ್ಯದ ಪ್ರಕಟಣೆಯಾಗಿದೆ. Right? We said first, God is truth. Number 2, the Lord Jesus is the embodiment of truth. Number 3, God's word is the revelation of truth. ಮೊದಲನೇದಾಗಿ ದೇವರು ಸತ್ಯವಾಗಿದ್ದಾನೆ. ಎರಡನೇದಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆ ಸತ್ಯವು ನರಾವತಾರಿ ಎತ್ತಿ ಬಂದವನಾಗಿದ್ದಾನೆ. ಮೂರನೇದಾಗಿ ಈ ದೇವರ ಪ್ರಕಟಣೆಯೇ ಸತ್ಯವಾಗಿದೆ. Any deviation from God's word is error. It is falsehood. ದೇವರ ವಾಕ್ಯದಿಂದ ಸ್ವಲ್ಪ ಆಚೆ ಈಚೆ ಹೋದ್ರೂ ಕೂಡ ಅದು ತಪ್ಪು. And God has communicated this truth very clearly in written statements that we can understand. ದೇವರು ತನ್ನ ಈ ಸತ್ಯವನ್ನ ಆತನು ಬರವಣಿಗೆಯಲ್ಲಿ ಕೊಟ್ಟಿದ್ದಾನೆ. ನಾವು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿಯೇ ಆತನು ತನ್ನ ಪ್ರಕಟಣೆಯನ್ನ ತಿಳಿಸಿದ್ದಾನೆ. Many churches today, they reject that and they say that they use God's word for stories. So let us tell it in story form so that people will understand. ಇವತ್ತು ಅನೇಕ ಜನರು ಅದನ್ನ ತಪ್ಪಾಗಿ ಉಪಯೋಗಿಸ್ತಾರೆ. ಕೆಲವರು ಹೇಳ್ತಾರೆ, ಕಥೆ ರೂಪದಲ್ಲಿ ಹೇಳೋಣ, ಆಗ ಜನ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಭಾವಿಸುತ್ತಾರೆ. God's word is the truth, and therefore you and I must be well versed in God's truth, in the word of God, and in the person of the Lord Jesus, and in relationship to God the Father. ಹಾಗಾದ್ರಿಂದ ದೇವರ ವಾಕ್ಯವು ದೇವರ ಸತ್ಯವಾಗಿದ್ದಾನೆ. ಆದ್ದರಿಂದ ನಾವುಗಳು ದೇವರೊಂದಿಗಿನ ಸಂಬಂಧದಲ್ಲಿ, ಅಂದರೆ ದೇವರು ಸತ್ಯವಾಗಿದ್ದಾನೆ, ಆತನ ಸಂಬಂಧದಲ್ಲಿ ಸತ್ಯವಾಗಿರುವ ಆತನ ವಾಕ್ಯದಲ್ಲಿ, ಹಾಗೆಯೇ ಹೊರಗಿನ ಆ ಒಂದು ಸಂಬಂಧಗಳಲ್ಲಿಯೂ ಕೂಡ ನಾವು ಸತ್ಯವನ್ನ ಅನುಸರಿಸುವವರಾಗಿರಬೇಕು. And this word is true, it is reliable, it is stable, it is firm. So we can build our lives on this truth that is revealed to us in God's word. ಈ ವಾಕ್ಯವು, ಈ ಸತ್ಯ ಅದು ಸತ್ಯವಾದದ್ದು. ಈ ಒಂದು ದೇವರ ವಾಕ್ಯವೇ ಸತ್ಯವಾದ ವಾಕ್ಯ, ಅದು ಸ್ಥಿರವಾದ ವಾಕ್ಯ, ನಾವು ಆಧಾರಗೊಳ್ಳಲಿಕ್ಕೆ ಯೋಗ್ಯವಾದ ವಾಕ್ಯ. ಈ ದೈವಿಕ ವಾಕ್ಯದ ಮೇಲೆ, ಸತ್ಯವಾಕ್ಯದ ಮೇಲೆ ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳಬಹುದು. The practical side of it, brothers and sisters, is when you make decisions based on the word of God, when you believe that this is truth, nothing else, whatever else I'm hearing, which is contrary to this, is not the truth. And therefore, I make my decisions based on what God has said in the word. You will be on solid foundation. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನೀವು ದೇವರ ವಾಕ್ಯವನ್ನ ನೋಡಿದವರಾಗಿ, ಹೌದು ಇದೇ ಸತ್ಯ, ಈ ಸತ್ಯದ ಮೇಲೆ ನನ್ನ ಜೀವಿತವನ್ನ ಕಟ್ಟಿಕೊಳ್ಳುತ್ತೇನೆ, ಈ ಸತ್ಯವಾಕ್ಯವನ್ನ ಬಿಟ್ಟು ನಾನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವುದಿಲ್ಲ ಎಂಬುದಾಗಿ ಆ ಸತ್ಯವಾಕ್ಯವನ್ನೇ ಆಧಾರ ಮಾಡಿಕೊಂಡು ಕಟ್ಟಿಕೊಳ್ಳುತ್ತೇನೆ ಎಂಬಂತ ದೃಢ ತೀರ್ಮಾನ ಮಾಡಿರುವುದಾದರೆ ನೀವು ಸತ್ಯದ ಪರವಾಗಿ ಇರುವವರಾಗುತ್ತೀರಿ.
You know, as believers from different churches, there may be some different things that we may differ on. There are some teachings, non-essential teachings, but the core truths of the gospel, you know, we must agree on in a biblical sense of the word, and that is the only way we can fight together as Christians. ದೇವರ ವಾಕ್ಯದಲ್ಲಿ ನಾವು ಬೆಳೆಯುತ್ತಾ ಹೋಗುವಾಗ ನಮ್ಮ ಆ ಕ್ರೈಸ್ತ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಾದಂತ ಬೋಧನೆಗಳು, ಬೇರೆ ಬೇರೆ ರೀತಿಯಾದಂತ ಸಂಗತಿಗಳನ್ನು ಉಪದೇಶ ಮಾಡುತ್ತಾರೆ. ಆದರೆ ಸುವಾರ್ತೆಯ ಕೇಂದ್ರ ವಾಕ್ಯ, ಕೇಂದ್ರ ಸತ್ಯವು ಒಂದೇ ಆಗಿರುವಾಗ ನಾವು ಅದಕ್ಕೆ ಬದ್ಧರಾಗಿ ದೃಢವಾಗಿ ಹಿಡಿದುಕೊಳ್ಳುವುದಾದರೆ ನಾವು ಅದರಲ್ಲಿಯೇ ಕಟ್ಟಲ್ಪಡುತ್ತೇವೆ. ಬೇರೆ ಇದೆಲ್ಲವೂ ಕೂಡ ಅದು ಬೇರೆ ರೀತಿಯಾಗಿ ಇರುತ್ತದೆ. You see, there are many times when we think about the law of the land, and there are many things where the law may say, okay, this is legal now. What was illegal 100 years ago, now it has become legal. That doesn't Yes. make it true, right? There's a big difference between what is legal and what is correct and what is true according to God's word. ಇವತ್ತು ನೋಡುವಾಗ ಕೆಲವು ಕಡೆಗಳಲ್ಲಿ ಈಗ ಹೇಳ್ತಾರೆ, ಈಗ ಇದು ಕಾನೂನು ಬದ್ಧವಾಗಿದೆ ಎಂದು ಹೇಳುತ್ತಾರೆ. 100 ವರ್ಷಗಳ ಹಿಂದೆ ಇದು ಕಾನೂನು ಬಾಹಿರವಾಗಿತ್ತು, ಈಗ ಕಾನೂನು ಬಾಹಿರವಾಗಿದೆ, ಕಾನೂನು ಬದ್ಧವಾಗಿದೆ. ಯಾವುದು ಕಾನೂನು ಬದ್ಧವೋ ಯಾವಾಗಲೂ ಕಾನೂನು ಬದ್ಧವೇ. ಯಾವುದು ಸರಿ ಯಾವುದು ತಪ್ಪು ನೋಡುವಾಗ ಸಮಯಾಂತರದಲ್ಲಿ ತಪ್ಪು ಸತ್ಯವಾಗುವುದಿಲ್ಲ, ಸರಿಯಾಗುವುದಿಲ್ಲ. Right. And so to stand firm, my dear believers, we must stand firm with the truth of God's word. Therefore, you must know the truth. ಆದ್ದರಿಂದ ನಾವುಗಳು ವಿಶ್ವಾಸಿಗಳಾಗಿ ನಾವು ಸತ್ಯದಲ್ಲಿ ನಿಲ್ಲಬೇಕು, ಸತ್ಯಕ್ಕಾಗಿ ನಿಲ್ಲಬೇಕು. ಆದ್ದರಿಂದ ಮೊದಲು ನಾವು ಸತ್ಯವನ್ನ ತಿಳಿದುಕೊಂಡವರಾಗಿರಬೇಕು. Right? Therefore, a systematic study of God's word, both personally and as a group, as a fellowship, as an assembly, systematically we should study the word of God so that we may be able to stand firm. ಆದ್ದರಿಂದ ದೇವರ ವಾಕ್ಯವನ್ನ ನಾವು ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿತುಕೊಳ್ಳಬೇಕು. ಆ ರೀತಿ ವ್ಯವಸ್ಥಿತವಾದ ರೀತಿಯಲ್ಲಿ ಕಲಿತುಕೊಳ್ಳುವಾಗ ನಾವು ದೃಢವಾಗಿ ಅಥವಾ ಸ್ಥಿರವಾಗಿ ನಿಲ್ಲುವವರಾಗುತ್ತೇವೆ. Which is why Apostle Paul, you know, whenever he established churches in the book of Acts, especially with Ephesians, the Ephesian church, he spent 3 years teaching them the word of God. ಆದ್ದರಿಂದಲೇ ಅಪೊಸ್ತಲನಂತಹ ಪೌಲನು ದೇವರ ವಾಕ್ಯವನ್ನ ಸಾರುತ್ತಾ ಸಭೆಗಳನ್ನ ಸ್ಥಾಪಿಸುತ್ತಾ ಬರುವಾಗ, ವಿಶೇಷವಾಗಿ ಎಫೆಸ ಪಟ್ಟಣಕ್ಕೆ ಬಂದಾಗ ಆತನು ಅಲ್ಲಿ 3 ವರ್ಷ ಕಳೆಯುತ್ತಾನೆ. ಯಾಕಂದ್ರೆ ಅವರಿಗೆ ದೇವರ ಸತ್ಯ ವಾಕ್ಯವನ್ನ ಉಪದೇಶ ಮಾಡುತ್ತಾ 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 ಅವರು ಸ್ಥಿರವಾಗಿ ನಿಲ್ಲಬೇಕೆಂದು ಆತನು ಅಷ್ಟು ಸಮಯವನ್ನ ದೇವರ ವಾಕ್ಯದ ಉಪದೇಶದಲ್ಲಿ ಕಳೆಯುತ್ತಾನೆ. In the book of Acts, as he came and said farewell to the Ephesian elders, he said, you know that I have not kept back anything that is good for you from the word of God. ಆದ್ದರಿಂದಲೇ ಅಪೊಸ್ತಲರ ಪೌಲನು ಅಪೊಸ್ತಲ ಕೃತ್ಯಗಳ ಪುಸ್ತಕ 20ನೇ ಅಧ್ಯಾಯಕ್ಕೆ ಬಂದಾಗ ಎಫೆಸದ ಹಿರಿಯರನ್ನ ಕರೆ ಕಳುಹಿಸಿ ಅವರು ಹೇಳುವಾಗ, ನಿಮಗೆ ಉತ್ತಮವಾದ ಯಾವುದನ್ನೂ ಕೂಡ ನಾನು ನನ್ನಲ್ಲಿಯೇ ಹಿಡಿದಿಟ್ಟುಕೊಂಡಿಲ್ಲ, ಎಲ್ಲವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ. Beloved, I want to challenge you, young men, young women, you know, you should not just be found seated under the word of God, but you should be studying it, and you should be so confident in what God's word says about every issue. And then only you can, you know, lead the assembly, you can lead your families in the right way. ಆದ್ದರಿಂದಲೇ ನನ್ನ ಪ್ರಿಯ ಯವನಸ್ಥ ಸಹೋದರ ಸಹೋದರಿ, ದೇವರ ವಾಕ್ಯವನ್ನ ನೀವು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ನೀವು ದೇವರ ವಾಕ್ಯವನ್ನ ಕಲಿಯಬೇಕು, ಅಧ್ಯಯನ ಮಾಡಬೇಕು. ಆ ರೀತಿಯಲ್ಲಿ ಕಲಿತು ಅಧ್ಯಯನ ಮಾಡಿ ಹೋಗುವಾಗಲೇ ನೀವು ಈ ದೇವರ ವಾಕ್ಯದ ಸತ್ಯದ ಆಧಾರದಲ್ಲಿ ಯಾವುದರ ಮೇಲೆ ಕಟ್ಟಲ್ಪಡಬೇಕೆನ್ನುವುದನ್ನು ನೀವು ನಿರ್ಧರಿಸಿಕೊಳ್ಳಲಿಕ್ಕೆ ಸಾಧ್ಯ. ಯಾವುದನ್ನ ತಿರಸ್ಕರಿಸಬೇಕೋ ಅದನ್ನ ತಿರಸ್ಕರಿಸಲಿಕ್ಕೆ ಸಾಧ್ಯ. Now we talked about truth being truth of God's word. But secondly, if we want to stand firm against the enemy, we must be girding ourselves or putting on the belt of truthful behavior. ನಾನು ನೋಡುವಾಗ ನಾವು ಆ ಒಂದು ದೇವರ ಕೊಡುವ ಸರ್ವಾಧನ ಧರಿಸಿಕೊಂಡು ನಾವು
ಸನ್ನದ್ಧರಾಗಿ ನಿಲ್ಲಬೇಕಾದರೆ ನಾವು ಸತ್ಯವೆಂಬಂತ ನಡುಕಟ್ಟನ್ನ ನಾವು ಕಟ್ಟಿಕೊಳ್ಳಬೇಕು. ಆ ಸತ್ಯವನ್ನ ನಾವು ಧರಿಸಿಕೊಂಡವರಾಗಿ ನಾವು ಆ ಸೈತಾನನ ವಿರುದ್ಧ ಹೋರಾಡುವವರಾಗಬೇಕು. Look at Ephesians 4:25. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನವನ್ನ ನೋಡ್ರಿ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. Yes, we are members of one another, therefore we should be transparent with one another. Put aside falsehood and hypocrisy and, trying to put on a very good image in front of others. Speak the truth one to each other. ನೋಡುವಾಗ ನಾವೆಲ್ಲರೂ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ, ಆದ್ದರಿಂದ ಸತ್ಯವನ್ನೇ ಹೇಳಿರಿ. ಅಂದ್ರೆ ನೋಡುವಾಗ ನೀವು ಪಾರದರ್ಶಕವಾಗಿದ್ದು ಎಲ್ಲವನ್ನು ಕೂಡ ಇದ್ದದನ್ನ ಇದ್ದ ಹಾಗೆ ಹೇಳಿರಿ. ಯಾವುದನ್ನು ಕೂಡ ಮರೆ ಮಾಡಿ ಅಥವಾ ಯಾವುದನ್ನು ಮುಖವಾಡ ಹಾಕಿಕೊಂಡು ಮಾತಾಡಬೇಕಾಗಿಲ್ಲ. ಸತ್ಯವನ್ನೇ ಹೇಳಿರಿ, ಸತ್ಯವನ್ನೇ ಸ್ಥಾಪಿಸಿರಿ. If we are not open and transparent with each other, truthful with each other, we are actually giving an opening for the evil one to attack us. ನಾವು ಸತ್ಯವನ್ನ ಹೇಳದೆ ನಾವು ಪಾರದರ್ಶಕವಾಗಿ ಅಥವಾ ಸ್ಫಟಿಕದ ಹಾಗೆ ಪಾರದರ್ಶಕವಾಗಿಲ್ಲದಿದ್ದರೆ ನಾವು ಸುಳ್ಳಾಡುವವರಾಗಿ ಸೈತಾನನಿಗೆ ನಾವು ಅವಕಾಶ ಕೊಡುವವರಾಗುತ್ತೇವೆ. You see, when we start talking in lies, we have to keep on adding lie upon lie upon lie in order to build a structure, to defend ourselves. ನಾವು ಸುಳ್ಳನ್ನ ಹೇಳುತ್ತಾ ಹೋಗುವುದಾದರೆ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳುತ್ತಾ ನಮ್ಮನ್ನ ನಾವು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಸುಳ್ಳಿನ ಸೌಧವನ್ನೇ ಕಟ್ಟುತ್ತೇವೆ. But that's a very weak structure, and everybody around us will easily know that there is something wrong with this person. I cannot trust this person because he says one thing on one time, then he says another thing on another occasion. This is not a trustworthy person. ಆ ರೀತಿಯಲ್ಲಿ ಹೇಳುವುದಾದರೆ ನಾವು ಜನರ ಮಧ್ಯದಲ್ಲಿ ನಮ್ಮ ಒಂದು ಪ್ರಾಮಾಣಿಕತೆನ ಕಳಕೊಳ್ಳುತ್ತೇವೆ. ಜನ ಹೇಳುತ್ತಾರೆ, ಈತನು ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಾನೆ, ಈಗೊಂದು ಹೇಳುತ್ತಾನೆ, ಆಮೇಲೆ ಒಂದು ಹೇಳುತ್ತಾನೆ. ಆದ್ದರಿಂದ ಈ ಮನುಷ್ಯನು ಭರವಸೆ ಇಡುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಜನರು ತೀರ್ಮಾನಿಸುವವರಾಗುತ್ತಾರೆ. Let me ask you a challenging question. Can my children say my parents are trustworthy? Can my husband or wife say that I am a trustworthy person? Can the assembly elder say, yes, I can trust what this brother or this sister is saying? ಇವತ್ತು ನಾನು ಪ್ರಶ್ನೆ ಕೇಳಲ್ಲ. ನಮ್ಮ ಮಕ್ಕಳು ನಮ್ಮನ್ನ ನೋಡಿ ನನ್ನ ತಂದೆ ತಾಯಿ ಅವರ ನಂಬಿಕೆಗೆ ಅರ್ಹರು ಎಂಬುದಾಗಿ ಹೇಳುತ್ತಾರಾ? ಗಂಡ ಹೆಂಡತಿಯನ್ನು ನೋಡುವಾಗ, ಹೆಂಡತಿ ಗಂಡನ ನೋಡುವಾಗ, ಹೌದು ನನ್ನ ಗಂಡನ ನಂಬಿಕೆಗೆ ಅರ್ಹನು ಎಂಬುದಾಗಿ ಹೇಳುತ್ತಾನ? ಸಭೆಯ ಹಿರಿಯರು ನಿಮ್ಮನ್ನ ನೋಡಿ, ಹೌದು ಈ ಸಹೋದರನ ನಂಬಿಕೆಗೆ ಅರ್ಹನು ಎಂಬುದಾಗಿ ಹೇಳುತ್ತಾರಾ? ನಾವು ಆ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆಯಾ? When we are not truthful, when we start telling lies, not only are we weak against the attack of the evil one, actually we are siding with the evil one and we have become their partners. We have joined forces with Satan because he is a liar and the father of lies. ನಾವೊಂದು ವೇಳೆ ಸತ್ಯವನ್ನ ಹೇಳದೆ ಸುಳ್ಳನ್ನೇ ಹೇಳುತ್ತಾ ಇರುವುದಾದರೆ ಅದರ ಅರ್ಥ ನಾವು ಸತ್ಯದ ಪರವಾಗಿಲ್ಲ, ಬದಲಾಗಿ ಸುಳ್ಳಿನ ಪರವಾಗಿಯೇ ಇದ್ದೇವೆ ಎಂಬುದಾಗಿ ಅರ್ಥವಾಗುತ್ತದೆ. ಯಾಕಂದ್ರೆ ನಾವು ಸುಳ್ಳಿನ ಪರವಾಗಿ ಅಂದ್ರೆ ಸೈತಾನನ ಪರವಾಗಿ ಇರುತ್ತೇವೆ. ಯಾಕಂದ್ರೆ ಸೈತಾನನು ಎಲ್ಲಾ ಸುಳ್ಳಿಗೂ ತಂದೆಯಾಗಿದ್ದಾನೆ. So beloved, how vital it is that we should be absolutely transparent and people of integrity. See, God is not saying you should be perfect. You cannot be perfect. God knows that we sin, but we must be people of integrity, and people who are able to put on the right posture, the right behavior in every circumstance. ನೋಡುವಾಗ ನಾವುಗಳು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಕುರಿತಾಗಿ ಹೇಳುವಾಗ ನಾವು ಪರಿಪೂರ್ಣತೆಯುಳ್ಳವರಾಗಿರಬೇಕು ಎಂಬುದಾಗಿ ಆತನು ಹೇಳುತ್ತಾ ಇಲ್ಲ. ಯಾಕಂದ್ರೆ ನಾವು ಯಾರು ಕೂಡ
ಪರಿಪೂರ್ಣತೆಯುಳ್ಳವರಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಆದರೆ ದೇವರು ನಮ್ಮಿಂದ ಬಯಸುವಂತದ್ದು ಏನಂತ ಹೇಳಿದ್ರೆ, ನಾವುಗಳು ಸತ್ಯವನ್ನ ಹೇಳುವ ಸಮಗ್ರತೆಯುಳ್ಳವರಾಗಿರಬೇಕೆಂದು ಬಯಸುತ್ತಾನೆ. ನಾವು ಆ ಸತ್ಯವನ್ನ ಹೇಳುತ್ತಾ ಸಮಗ್ರತೆಯುಳ್ಳವರಾಗಿ ಇರುವುದಾದರೆ, ನಾವು ದುಷ್ಟನ ಕೈಗೆ ಸಿಕ್ಕುವವರಾಗಿರದೆ ನಾವು ಕರ್ತನ ಜೊತೆಯಲ್ಲಿ ಇರುವವರಾಗುತ್ತೇವೆ. Then the second point, we talked about truth, the belt of truth, truth in God's word, and truthful behavior. Now let us look at the breastplate of righteousness. ನಾವು ನೋಡ್ತಾ ಬಂದೇವು ಈಗ ಸತ್ಯವೆಂಬ ನಡುಕಟ್ಟು, ಸತ್ಯ ದೇವರು, ದೇವರ ವಾಕ್ಯ ಹಾಗೂ ಕ್ರಿಸ್ತನು ಸತ್ಯವಾಗಿದ್ದಾನೆ. ನಾವು ಆ ಸತ್ಯವುಳ್ಳವರಾಗಿರಬೇಕೆಂಬುದನ್ನು ನೋಡಿದ್ದೇವೆ. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚ. The breastplate covers the soldier right from the neck to the waist, both front and back. ಈ ಒಂದು ವಜ್ರ ಕವಚ, ನೀತಿ ಎಂಬ ವಜ್ರ ಕವಚ ಹೇಳುವಾಗ, ಈ ಕವಚ ಅದು ಕುತ್ತಿಗೆಯಿಂದ ಸೊಂಟದವರೆಗೆ ಹಿಂದೆ ಮತ್ತು ಮುಂದೆ ಎರಡೂ ಕಡೆಗಳಲ್ಲಿಯೂ ಕೂಡ ಅದು ಕಟ್ಟಲ್ಪಡುತ್ತದೆ ಮತ್ತು ಅದು ನಮ್ಮನ್ನ ಕಾಪಾಡುವಂತದ್ದಾಗಿದೆ. ಎರಡೂ ಭಾಗಗಳಲ್ಲಿ ಕಾಪಾಡುವಂತದ್ದಾಗಿದೆ. And primarily it is protecting the heart and the bowels, or the intestines, the stomach and the intestines. ನೋಡುವಾಗ ಅದು ನಮ್ಮ ಎದೆಯ ಭಾಗವನ್ನ, ನಮ್ಮ ಹೊಟ್ಟೆಯನ್ನ, ಸಣ್ಣ ಕರಡು, ದೊಡ್ಡ ಕರಡಿನ ಎಲ್ಲ ಭಾಗಗಳನ್ನ ಅದು ಸಂರಕ್ಷಿಸುತ್ತದೆ. And the heart is, according to ancient philosophy, the heart is the seat of will and mind. ಅರಳುವಾಗ ಹೃದಯ ಎಂಬುದಾಗಿ ಹೇಳುವಾಗ, ನಮ್ಮ ಇಂದಿನ ತತ್ವಶಾಸ್ತ್ರ ಹೇಳುವ ಹಾಗೆ ನಮ್ಮ ಚಿತ್ತ, ನಮ್ಮ ಮನಸ್ಸಿನ ಆ ಒಂದು ಸಿಂಹಾಸನವಿರುವ ಸ್ಥಳ ಎಂಬುದಾಗಿ ಹೇಳುತ್ತಾರೆ. And the bowels or the intestines were said to be the seat of emotions. ನೋಡುವಾಗ ನಮ್ಮ ನೋಡುವಂತಹ ಆ ಒಂದು ಕರುಳುಗಳು ಇವೆಲ್ಲವೂ ನೋಡುವಾಗ ನಮ್ಮ ಭಾವೋದ್ವೇಗಗಳು ಇರುವಂತಹ ಅವು ಸಿಂಹಾಸನ ಹಾಕಿರುವಂತ ಸ್ಥಳ. So you can see these are the places that Satan will attack regularly. The heart, the will, the mind, the emotions. He plays with these things, and that is why we need to put on this breastplate of righteousness. ಸೈತಾನ ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಆಲೋಚನೆ, ನಮ್ಮ ಚಿತ್ತ, ನಮ್ಮ ಭಾವನೆಗಳ ವಿರುದ್ಧವಾಗಿ ಅವತ್ತನ್ನು ಯಾವಾಗಲೂ ಹೋರಾಡ್ತಾ ಇರ್ತಾನೆ. ಆದ್ದರಿಂದಲೇ ನಾವು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡವರಾಗಿರಬೇಕು. Now what does it mean to be righteous? ಹಾಗಾದ್ರೆ ನಾವು ನೀತಿವಂತರಾಗಿರುವುದು ಎಂಬುದಾಗಿ ಹೇಳಿದರ ಅರ್ಥವೇನು? To be righteous means to meet God's perfect standard. ನೀತಿ ಎಂಬುದಾಗಿ ಹೇಳುವಾಗ ದೇವರ ಪರಿಪೂರ್ಣವಾದಂತಹ ಆ ಮಟ್ಟವನ್ನ ನಾವು ತಲುಪುವುದು. It's to say that I am not guilty of anything, to not feel guilty, or to not have to stand before God and say, yes, I am wrong. ಅನ್ನುವಾಗ ನಾನು ಯಾವುದೇ ಅಪರಾಧಿ ಭಾವ ಹೊಂದಿದವನಾಗಿರದೆ ಕರ್ತನ ಮುಂದೆ ನಿಂತಾಗ, ಹೌದು ನಾನು ತಪ್ಪು ಮಾಡದೆ ಎಂಬುದಾಗಿ ನಾನು ಹೇಳದೆ, ನಾನು ಆ ಅಪರಾಧಿ ಭಾವವಿಲ್ಲದೆ ನಾನು ನಿಲ್ಲುವಂತ ಸ್ಥಿತಿ. Is that possible in any believer's life? ಹಾಗಾದ್ರೆ ಆ ರೀತಿಯಲ್ಲಿ ನಾನು ಯಾವ ತಪ್ಪನ್ನು ಮಾಡಲೇ ಇಲ್ಲ ಎಂಬುದಾಗಿ ಕರ್ತನ ಮುಂದೆ ನಿಲ್ಲುವಂತಹ ಆ ಒಂದು ಸ್ಥಿತಿ ಯಾವ ವಿಶ್ವಾಸಿಗಾದ್ರೂ ಕೂಡ ಅಂತ ಪರಿಪೂರ್ಣತೆ ಬರ್ತದಾ? God knows that it is impossible. ದೇವರಿಗೆ ಗೊತ್ತು ಅದು ಅಸಾಧ್ಯ ಎಂಬುದಾಗಿ. That's why God declared us righteous. God gave us his righteousness. ಆದ್ದರಿಂದ ದೇವರೇ ನಮ್ಮನ್ನ ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ದೇವರು ತನ್ನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ. Look at 2 Corinthians 5 and verse 21. This beautiful, amazing statement that we might become the righteousness of God in him. 2 Corinthians 5:21. 2 ಕೊರಿಂಥ 5:21 ನೋಡುವಾಗ, ನಾವುಗಳು ಆತನಲ್ಲಿ ದೇವರಿಗೆ ನೀತಿ ಸ್ವರೂಪಿಗಳಾಗಬೇಕೆಂದು ದೇವರು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ, ಪಾಪ ಜ್ಞಾನವಿಲ್ಲದ ಯೇಸು ಕ್ರಿಸ್ತನನ್ನ ಪಾಪವಾಗ ಮಾಡಿದನು. Right? We have received a righteousness. We are clothed with the righteousness that is not our own. It is a righteousness that belongs to the Lord Jesus. ನಾವು ನೀತಿವಂತರಾಗಿದ್ದೇವೆ.
ನೀತಿವಂತರಾಗಿ ನಾವು ನಿರ್ಣಯಿಸಲ್ಪಟ್ಟಿದ್ದೇವೆ. ನೀತಿವಂತಿಕೆಯ ವಸ್ತ್ರವನ್ನ ಧರಿಸಿಕೊಂಡಿದ್ದೇವೆ. ಅದು ನಮ್ಮದಲ್ಲ, ಅದು ಕರ್ತನು ತಾನೇ ನಮ್ಮ ಮೇಲೆ ಹೊದಿಸಿದ ನೀತಿಯಾಗಿದೆ. Look, let us read Philippians chapter 3 and verse 9. ನಾವು ಅಪೊಸ್ತಲನ ಪೌಲನು ಫಿಲಿಪ್ಪಿಯವರಿಗೆ ಬರೆದಂತಹ ಆ ಪತ್ರಿಕೆ, ಅದರ ಆ 3ನೇ ಅಧ್ಯಾಯ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದೋಣ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನ ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. You see, God has given us his righteousness. So when Satan focuses on my practical, my sinful behavior, he will come and accuse me. See how you burst out in anger. See how you lusted with that brother or sister. See how you were greedy. See how you stole this money. He will make us feel guilty before God. ನೋಡುವಾಗ ದೇವರು ಎಂತಹ ಆ ಒಂದು ನೀತಿ ನಮಗೆ ಕೊಟ್ಟಿದ್ದಾನೆ ನೋಡಿರಿ. ನಾವೇನು ತಪ್ಪು ಮಾಡುವಾಗ ಸೈತಾನ ನಮ್ಮನ್ನು ಹೇಳುತ್ತಾನೆ, ನೀನು ಇಂಥ ಸುಳ್ಳನ್ನ ಹೇಳಿದೀಯಾ, ಇಂಥ ಅಪರಾಧವನ್ನ ಮಾಡಿದ್ದೀಯಾ, ನೀನು ಇಂಥ ಕಳ್ಳತನ ಮಾಡಿದ್ದೀಯಾ, ಇಂಥದ ನೀನು ದುರಾಶೆ ಪಟ್ಟಿದ್ದೀಯಾ ಎಂಬುದಾಗಿ ಸೈತಾನನು ಯಾವಾಗಲೂ ನಮ್ಮ ಕಿವಿಗಳಲ್ಲಿ ಬಂದು Brother, and so when he does that, you need to talk back to him and say, I have been made right. Yes, what you're saying is correct, but I have been made righteous by the righteousness of the Lord Jesus. ಆಗ ಸೈತಾನನ ಆ ರೀತಿಯಲ್ಲಿ ಹೇಳುವಾಗ ನಾವು ಹಿಂತಿರುಗಿ ಸೈತಾನನಿಗೆ ಹೇಳಬೇಕೆಂದ್ರೆ, ಹೌದು ನೀನು ಹೇಳೋದು ಸರಿಯೇ, ಆದರೆ ನಾನು ದೇವರ ನೀತಿಯಿಂದ ನಾನು ಒದಿಸಲ್ಪಟ್ಟಿದ್ದೇನೆ, ದೇವರಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನಾವು ಆತನಿಗೆ ಹೇಳಬೇಕು. My eternal life does not depend on my sinful behavior, but rather on the righteousness that is given to me by the Lord Jesus Christ. ನಾನು ನಿತ್ಯ ಜೀವವನ್ನ ಹೊಂದಿರುವಂತದ್ದು ನಾನು ಮಾಡಿದಂತ ಪಾಪಗಳು ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನನಗೆ ಕೊಟ್ಟಂತ ಆ ನೀತಿ, ಕರ್ತನಾಗಿರುವ ಯೇಸು ಕ್ರಿಸ್ತನ ನೀತಿಯನ್ನ ಆಧರಿಸಿರುವುದೇ ನನ್ನ ನಿತ್ಯ ಜೀವವಾಗಿದೆ. And this is given to you at the moment you are saved. ಇದು ನೀವು ರಕ್ಷಣೆ ಹೊಂದಿದ ಆ ಕ್ಷಣವೇ ನಿಮಗೆ ಕೊಡಲ್ಪಟ್ಟದ್ದಾಗಿದೆ. You don't have to earn it. You don't have to mature in order to receive it. It is given to you right from the time of your spiritual birth. ನೀವು ಅದನ್ನ ಸಂಪಾದಿಸಿಕೊಳ್ಳಬೇಕಿಲ್ಲ, ನೀವು ಅದನ್ನ ಹೊಂದಿಕೊಳ್ಳುವುದಕ್ಕಾಗಿ ನೀವು ಪರಿಪಕ್ವತೆಯನ್ನು ಹೊಂದಬೇಕಾಗಿಲ್ಲ, ಆದರೆ ರಕ್ಷಣೆ ಹೊಂದಿದ ಆ ಕ್ಷಣವೇ ನೀವು ನೀತಿವಂತರನ್ನು ನಿರ್ಣಯಿಸಲ್ಪಟ್ಟವರಾಗಿರುತ್ತೀರಿ. The other aspect of it, dear brothers and sisters, is that we strive in our daily lives to do good things, to live righteously. We are not doing it in order to earn our salvation, but we are doing it out of love and gratitude to the one who has died for us and given his life. ಮತ್ತೊಂದು ಕಡೆಯಲ್ಲಿ ನಾವು ನೀತಿಯುಳ್ಳ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಾವು ಹೋರಾಡುತ್ತೇವೆ, ಕಷ್ಟಪಡುತ್ತೇವೆ, ಕೆಲಸ ಮಾಡುತ್ತೇವೆ, ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡುತ್ತೇವೆ. ಯಾಕೆ? ನಮಗಾಗಿ ಸತ್ತು ಎದ್ದು ಬಂದಂತ ಕ್ರಿಸ್ತನಿಗಾಗಿ ಜೀವಿಸುತ್ತಾ ನಾವು ಆ ನೀತಿಯ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡುತ್ತಾ ಇರುತ್ತೇವೆ. The evidence of my salvation is that if I have truly believed that the Lord Jesus died on the cross of Calvary for me, then the way I live should reflect my love and thanksgiving to him. ನಾನು ಕರ್ತನಾಗಿರುವಂತ ಯೇಸು ಕ್ರಿಸ್ತನೆಂಬ ಅಂಗೀಕಾರ ಮಾಡಿಕೊಂಡು ನಾನು ಆತನಿಂದ ನೀತಿವಂತ ನಿರ್ಣಯಿಸಲ್ಪಟ್ಟಿರುವಾಗ ನಾನು ಜೀವಿಸುವಂತ ನನ್ನ ಜೀವನವು ಅದು ನನ್ನ ಕರ್ತ ನನಗಾಗಿ ಮಾಡಿದಂತ ಶ್ರೇಷ್ಠ ಕಾರ್ಯವನ್ನ ಅದು ಪ್ರತಿಬಿಂಬಿಸುವಂತ ರೀತಿಯಲ್ಲಿ ಇರುವಂತದ್ದಾಗಬೇಕು. And you and I need to see that progression in our lives from day to day. ನಾನು ಮತ್ತು ನಾವು ನಮ್ಮ ಜೀವಿತದಲ್ಲಿ ಅನುದಿನವೂ ಕೂಡ ನಾವು ಇದರ ಒಂದು ಪ್ರಗತಿಯನ್ನ
ನಾವು ನೋಡುತ್ತಾ ಮುಂದುವರಿಯಬೇಕು. Certainly, every day we will struggle with sin. ಖಂಡಿತವಾಗಿಯೂ ಪ್ರತಿ ದಿನವೂ ನಾವು ಪಾಪದೊಂದಿಗೆ ನಾವು ಹೋರಾಡುವವರಾಗಿರುತ್ತೇವೆ. But we must practically, energize ourselves, fill our time with the things that are good and righteous and holy and profitable for the saints of God. When you fill your time with good things, you have no time to do evil. ಆದ್ದರಿಂದ ನೀವು ನಿಮ್ಮ ಜೀವಿತವನ್ನ ಯಾವಾಗಲೂ ಕೂಡ ಸತ್ಕ್ರಿಯೆಗಳನ್ನ ಮಾಡುವುದರಲ್ಲಿ, ನೀತಿಯ ಕಾರ್ಯಗಳನ್ನ ಮಾಡುವುದರಲ್ಲಿ ಉತ್ತಮವಾಗಿ ಸಮಯವನ್ನ ಆ ಸತ್ಕಾರ್ಯಗಳಿಗಾಗಿ ಸಮಯವನ್ನ ಖರ್ಚು ಮಾಡುವವರಾಗಿ ಜೀವಿಸುತ್ತಾ ಇರುವಾಗ ಕೆಟ್ಟ ಕಾರ್ಯಗಳನ್ನಾಗಲಿ ಅನೀತಿಯ ಕಡೆಗೆ ಹೋಗುವುದಕ್ಕಾಗಲಿ ನಿಮಗೆ ಸಮಯವು ದೊರಕುವುದಿಲ್ಲ. So may the Lord bless these words to us. Let us daily put on the belt of truth and the breastplate of righteousness as we go forward in this battle. ಆದ್ದರಿಂದ ನಾವು ಯುದ್ಧದಲ್ಲಿ ಮುಂದೆ ಸಾಗುತ್ತಾ ಹೋಗುವಾಗ ನಾವುಗಳು ಸತ್ಯವೆಂಬ ನಡುಕಟ್ಟನ್ನ, ನೀತಿಯೆಂಬ ವಜ್ರ ಕವಚವನ್ನ ಧರಿಸಿಕೊಂಡವರಾಗಿ ನಾವು ನಮ್ಮ ಅನುದಿನದ ಹೋರಾಟದ ಜೀವಿತದಲ್ಲಿ ನಾವು ಹೋರಾಟ ಮುಂದೆ ಸಾಗುವ ಹಾಗೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. May the Lord's name be glorified. Let us prayerfully conclude and look forward to meeting again next week. ದೇವನಾಮ ಸ್ತೋತ್ರವಾಗಲಿ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಕ್ತಾಯ ಮಾಡಿ ಮುಂದಿನ ವಾರಕ್ಕಾಗಿ ನಾವೆದುರು ನೋಡೋಣ.